ವಿಜಯಪುರದ ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿದೆ. ಸಾಮೂಹಿಕ ಹತ್ಯೆಯ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿರೋದು. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿಯ ಮೇಲೆ ಕಿಡಿಗೇಡಿಗಳು ಫೈರಿಂಗ್ ಮಾಡಿದ್ದಾರೆ. ದಯವಂತ ಡೇರೆ ಅನ್ನೋರ ಮೇಲೆ ದುಷ್ಕರ್ಮಿಗಳು ದಾಳಿಯನ್ನು ಮಾಡಿರೋದು ವಿಜಯಪುರದ ಇಟ್ಟಂಗಿಹಾಳ ಗ್ರಾಮದ ಜಮೀನಿನಲ್ಲಿ ನಡೆದಿರುವಂತಹ ಘಟನೆ ಇದು. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ 2 ಸುತ್ತು ಫೈರಿಂಗ್ ಮಾಡಲಾಗಿದೆ. ವರ್ಷದ ಹಿಂದೆ ದಯವಂತ ಜೊತೆಗೆ ಗ್ರಾಮದ 6 ಜನರು ಗಲಾಟೆಯನ್ನು ಮಾಡಿದ್ರು. ಅದೇ ವೈಷಮ್ಯಕ್ಕೆ ಗುಂಡಿನ ದಾಳಿ ನಡೆದಿದೆ ಅನ್ನುವಂಥ ಮಾತನ್ನ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ದಯವಂತ ಡೇರೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹೊಲದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಲಾಗಿದೆ. ಜಮೀನಿನಲ್ಲಿ ದಯವಂತ ಡೇರೆ ಅನ್ನುವಂಥ ಒಬ್ಬ ವ್ಯಕ್ತಿ 30 ವರ್ಷ ತನ್ನ ಕಬ್ಬಿನ ತೋಟದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅರೌಂಡ್ 3 to 3:30 ಮಧ್ಯೆ ಯಾರೋ ಇಬ್ಬರು ಮುಸುಕುಗಳನ್ನ ಹಾಕೊಂಡು ಬಂದು ಹಿಂದಗಡೆ ಯಂತ್ರ ಏನೋ ಅವನಿಗೆ ಫೈರ್ ಮಾಡಿದ್ದಾರೆ ಅನ್ನುವಂಥ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಆ ಫೈರಿಂಗಲ್ಲಿ ಆತನ ಕೈಗೆ ಗಾಯ ಆಗಿರುತ್ತೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 1 ವರ್ಷದ ಹಿಂದೆ ಒಟ್ಟು 6 ಜನರ ಜೊತೆಗೆ ಈತನ ವೈಷಮ್ಯ ಬೆಳೆದಿತ್ತು. ಆ ವೈಷಮ್ಯದ ಹಿನ್ನೆಲೆಯಲ್ಲಿ ಆ 6 ಜನ ಸೇರಿಬಿಟ್ಟು ಈ ಇಬ್ಬರು ಮುಸುಕುದಾರಿಗಳಿಗೆ ಹೇಳಿಬಿಟ್ಟು ಹೊಡೆಸಿದ್ದಾರೆ ಅನ್ನುವಂಥದ್ದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.